ಹ್ಯಾಕರ್ಸ್ ನಮ್ಮನ್ನು ಹೇಗೆ ಹ್ಯಾಕ್ ಮಾಡ್ತಾರೆ, ಹಾಗೆ ಹ್ಯಾಕಿಂಗ್ ಮಾಡಲು ಹ್ಯಾಕರ್ಸ್ ಯಾವ ರೀತಿಯ ಟೂಲ್ಸ್ನ ಉಪಯೋಗಿಸುತ್ತಾರೆ ಎಂದು ನಾವು ಕಳೆದ ಪಾರ್ಟ್ 1 ವಿಡಿಯೋದಲ್ಲಿ ನೋಡಿದ್ವಿ. ಇದುವರೆಗೂ ನೀವು ಯಾರಾದರೂ ನೋಡಿಲ್ಲ ಎಂದರೆ ಆ ವಿಡಿಯೋ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಇನ್ನಷ್ಟು ಹ್ಯಾಕಿಂಗ್ ಮಾಡುವ ಟೂಲ್ಸ್ಗಳನ್ನು ತಿಳಿದುಕೊಳ್ಳೋಣ. ಇದರಲ್ಲಿ ಮೊದಲು ಬರೋದು ವೈರಸ್ ಎಂದರೆ ಏನು, ಅದು ನಮ್ಮ ಕಂಪ್ಯೂಟರ್ನಲ್ಲಿ ಹೇಗೆ ಬರುತ್ತೆ, ಈ ವೈರಸ್ ನಮ್ಮ ಕಂಪ್ಯೂಟರ್ ಅನ್ನು ಏನು ಮಾಡುತ್ತೆ ಎಂದು ನೋಡೋಣ. ವೈರಸ್ ಅನ್ನೋದು ನಮ್ಮ ಕಂಪ್ಯೂಟರ್ ಅನ್ನು ನಾರ್ಮಲ್ ಆಗಿ ನಡೆಸದೆ ಒಂದು ಹೊಸ ವಿಧಾನದಲ್ಲಿ ನಡೆಸುವ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್. ವೈರಸ್ ಏನಾದರೂ ನಮ್ಮ ಕಂಪ್ಯೂಟರ್ ನಲ್ಲಿ ಎಂಟರ್ ಆದರೆ ಅದು ಆಟೋಮೆಟಿಕ್ ಆಗಿ ಎಕ್ಸಿಕ್ಯೂಟ್ ಆಗುತ್ತಾ ನಮ್ಮ ಸಿಸ್ಟಮ್ ನಲ್ಲಿ ವೈರಸ್ ಇನ್ಕ್ರೀಸ್ ಮಾಡುತ್ತಿರುತ್ತೆ. ಇದು ಒಂದು ಫೈಲ್ ನಿಂದ ಇನ್ನೊಂದು ಫೈಲ್ಗೆ ಸ್ಪ್ರೆಡ್ ಆಗುತ್ತಿರುತ್ತೆ. ಆದರೆ ಈ ವೈರಸ್ ಒಂದು ಹೋಸ್ಟ್ ಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನೀವು ಯಾವ ವೆಬ್ಸೈಟ್ ನಿಂದ ಈ ವೈರಸ್ ಫೈಲ್ ನ ಡೌನ್ಲೋಡ್ ಮಾಡಿರುತ್ತೀರೋ ಆ ವೆಬ್ಸೈಟ್ ಈ ವೈರಸ್ ಫೈಲ್ ನ ಕಂಟ್ರೋಲ್ ಮಾಡ್ತಿರುತ್ತೆ. ನೀವು ಆ ಫೈಲ್ ನ ಮೊದಲಿಗೆ ಗುರುತಿಸಿ ಡಿಲೀಟ್ ಮಾಡಿದರೆ ಆ ವೈರಸ್ ನಿಂದ ಆಗುವ ಕ್ರಾಶ್ ನಿಂದ ನಮ್ಮ ಸಿಸ್ಟಮ್ ಅನ್ನು ತಪ್ಪಿಸಬಹುದು. ಆದರೆ ಇನ್ನ ಸಾಕಷ್ಟು ವೈರಸ್ ಗಳು ನಿಮ್ಮ ಕಂಪ್ಯೂಟರ್ ನಲ್ಲಿ ಎಂಟರ್ ಆದ ತಕ್ಷಣವೇ ಅದು ವೈರಸ್ ನ ಇನ್ಕ್ರೀಸ್ ಮಾಡುವುದು ಸ್ಟಾರ್ಟ್ ಮಾಡುತ್ತದೆ. ಇದರಿಂದ ನಿಮ್ಮ ಸಿಸ್ಟಮ್ ನ ಡೇಟಾ ಡಿಲೀಟ್ ಮಾಡುವುದು, ನಿಮ್ಮ ಹಾರ್ಡ್ ಡಿಸ್ಕ್ ಕರಪ್ಟ್ ಮಾಡುವುದು, ಇಲ್ಲ ನಿಮ್ಮ ಟೋಟಲ್ ಸಿಸ್ಟಮ್ ನ ಕರಪ್ಟ್ ಮಾಡುವ ಕೆಲಸ ಇದು ಮಾಡುತ್ತದೆ. ಈ ವೈರಸ್ ಗಳಿಂದ ನಿಮ್ಮ ಸಿಸ್ಟಮ್ ನ ಹೇಗೆ ತಪ್ಪಿಸಿಕೊಳ್ಳಬೇಕೆಂದರೆ, ನೀವು ಯಾವುದೇ ತರಹದ ವೈರಸ್ ಇರುವಂತಹ ಫೈಲ್ ಗಳನ್ನು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಬಾರದು. ಒಂದು ವೇಳೆ ನೀವು ಗೊತ್ತಿಲ್ಲದೆ ಯಾವುದೇ ತರಹದ ವೈರಸ್ ಫೈಲ್ ನ ಡೌನ್ಲೋಡ್ ಮಾಡಿದರೂ ಸಹ ನೀವು ನಿಮ್ಮ ಸಿಸ್ಟಮ್ ನ ಅಬ್ನಾರ್ಮಲ್ ಬಿಹೇವಿಯರ್ ಅನ್ನೋದು ಗುರುತಿಸಬೇಕು. ಈ ಅಬ್ನಾರ್ಮಲ್ ಬಿಹೇವಿಯರ್ ಏನಂದ್ರೆ, ನಿಮ್ಮ ಸಿಸ್ಟಮ್ ಇದ್ದಕ್ಕಿದ್ದ ಹಾಗೆ ಹ್ಯಾಂಗ್ ಆಗೋದು, ಇಲ್ಲ ನಿಮ್ಮ ಸಿಸ್ಟಮ್ ಸ್ಲೋ ಆಗೋದು, ಇಲ್ಲ ನಿಮ್ಮ ಸಿಸ್ಟಮ್ ನ ಬ್ಯಾಟ್ರಿ ಜಲ್ದಿ ಡ್ರೈನ್ ಆಗೋದು, ಇದ್ದಕ್ಕಿದ್ದ ಹಾಗೆ ಶಟ್ ಡೌನ್ ಆಗೋದು, ಇಲ್ಲ ನಿಮ್ಮ ಸ್ಟೋರೇಜ್ ಅನ್ನೋದು ಶಾರ್ಟ್ಕಟ್ ಆಗೋದು. ಇದನ್ನೆಲ್ಲ ಆದಷ್ಟು ಬೇಗ ಗುರುತಿಸಿ ಈ ವೈರಸ್ ಫೈಲ್ ನ ಡಿಲೀಟ್ ಮಾಡುವುದು ಒಳ್ಳೆಯದು. ಈಗ ಟ್ರೋಜನ್ ಹಾರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ವೈರಸ್ ರೀತಿಯಲ್ಲಿ ಕೆಲಸ ಮಾಡದೆ ಇದು ನಮ್ಮ ಸಿಸ್ಟಮ್ನಲ್ಲಿ ಎಂಟರ್ ಆದ ತಕ್ಷಣ ನಮ್ಮ ಸಿಸ್ಟಮ್ನ ಫೈಲ್ಸ್ ಅನ್ನೋದು ಡಿಲೀಟ್ ಮಾಡುತ್ತದೆ. ಒಂದು ಬ್ಯಾಕ್ ಡೋರ್ನ ಓಪನ್ ಮಾಡುವ ಇದು ಒಂದು ಮೆಲೇಷಿಯಸ್ ಕೋಡ್. ಆದರೆ ಇಲ್ಲಿ ಫೈಲ್ ಡಿಲೀಟ್ ಅಂದರೆ ನಮಗೆ ಗೊತ್ತಿದೆ. ಇಲ್ಲಿ ಬ್ಯಾಕ್ ಡೋರ್ ಅಂದರೆ ಏನು ಎಂದು ಈಗ ತಿಳಿದುಕೊಳ್ಳೋಣ. ನೀವು ನಿಮ್ಮ ಸಿಸ್ಟಮ್ ಅನ್ನು ಓಪನ್ ಮಾಡಲು ಇಲ್ಲ ಆಪರೇಟ್ ಮಾಡಲು ಒಂದೇ ಆಪ್ಷನ್ ಇರುತ್ತೆ, ಆ ಡಿವೈಸ್ನ ಟಚ್ ಆರ್ ಕೀಪ್ಯಾಡ್. ಅದನ್ನು ನಾವು ಯಾವಾಗ ಕ್ಲಿಕ್ ಮಾಡುತ್ತೀವೋ ನಮಗೆ ಬೇಕಾದ ಫೋಲ್ಡರ್ಗೆ ಅದು ಹೋಗುತ್ತದೆ. ಇದನ್ನು ನಾವು ಯೂಸರ್ ಇಂಟರಾಕ್ಷನ್ ಎನ್ನುತ್ತೀವಿ. ಈ ಬ್ಯಾಕ್ ಡೋರ್ ಏನಾದರೂ ನಿಮ್ಮ ಸಿಸ್ಟಮ್ನಲ್ಲಿ ಇದ್ದರೆ ಈ ಸಿಸ್ಟಮ್ಗೆ ಯೂಸರ್ ಇಂಟರಾಕ್ಷನ್ನ ಅವಸರ ಇರುವುದಿಲ್ಲ. ಈ ಬ್ಯಾಕ್ ಡೋರ್ ಟೆಕ್ನಿಕ್ನಿಂದ ಯೂಸರ್ ಡಿವೈಸ್ನಲ್ಲಿ ಹ್ಯಾಕರ್ಗೆ ಬೇಕಾದ ಪ್ರೋಗ್ರಾಮ್ಸ್ನ ಇನ್ಸ್ಟಾಲ್ ಮಾಡ್ಬೋದು, ಇಲ್ಲ ಡಿಲೀಟ್ ಮಾಡ್ಬೋದು, ಇಲ್ಲ ಸ್ಕ್ರೀನ್ಶಾಟ್ಸ್ನ ತೆಗೆಯಬಹುದು, ವಿಡಿಯೋ ಪಿಕ್ಚರ್ಸ್ನ ಸಹ ಕ್ಯಾಪ್ಚರ್ ಮಾಡ್ಬೋದು. ಈ ರೀತಿ ಬ್ಯಾಕ್ ಡೋರ್ ಟೆಕ್ನಿಕ್ನ ಮುಖಾಂತರ ಎಲ್ಲ ಪರ್ಮಿಷನ್ನ ಸಹ ಆಕ್ಟಿವೇಟ್ ಮಾಡ್ಬೋದು. ಇಲ್ಲಿ ಹ್ಯಾಕರ್ಸ್ ಈ ಟ್ರೋಜನ್ನ ಸಹಾಯದಿಂದ ಬ್ಯಾಕ್ ಡೋರ್ನ ಕ್ರಿಯೇಟ್ ಮಾಡಿ ನಮ್ಮನ್ನು ಹ್ಯಾಕ್ ಮಾಡ್ತಿದ್ದಾನೆ. ಈ ಬ್ಯಾಕ್ ಡೋರ್ನ ಹೇಗೆ ಗುರುತಿಸೋದು ಅಂದರೆ, ನಿಮ್ಮ ಸಿಸ್ಟಮಲ್ಲಿ ರನ್ ಆಗ್ತಿರುವ ಅಪ್ಲಿಕೇಶನ್ನ ಒಂದ್ಸತಿ ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಏನನ್ನ ಯಾವುದನ್ನ ಹೊಸ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದ್ರೆ ಅದು ನಮಗೆ ಉಪಯೋಗಕ್ಕೆ ಇಲ್ಲ ಅಂದರೆ ಅದನ್ನು ತಕ್ಷಣ ಡಿಲೀಟ್ ಮಾಡಿ. ಈಗ ಸಿಸ್ಟಮ್ಗೆ ಅಟ್ಯಾಕ್ ಆಗುವ ವರ್ಮ್ಸ್ ಅಂದರೆ ಏನು ಅಂತ ನೋಡೋಣ. ಇದು ಸಹ ವೈರಸ್ ತರಹದ್ದೇ. ಒಂದು ಫೈಲ್ನಿಂದ ಇನ್ನೊಂದು ಫೈಲ್ಗೆ ಇಲ್ಲ ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ಸ್ಪ್ರೆಡ್ ಆಗುತ್ತಲೇ ಇರುತ್ತದೆ. ಆದರೆ ಇದು ವೈರಸ್ ರೀತಿ ಹಾಗೆ ಹೋಸ್ಟ್ ಫೈಲ್ ಅಂದರೆ ನೀವು ಡೌನ್ಲೋಡ್ ಮಾಡಿರುವ ಫೈಲ್ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ. ಒಂದು ಸಾರಿ ಸಿಸ್ಟಮ್ಗೆ ಅಟ್ಯಾಕ್ ಆದರೆ ಅದು ಸ್ಪ್ರೆಡ್ ಆಗುತ್ತಲೇ ಇರುತ್ತೆ. ಹಾಗೆ ನೀವು ಯಾವುದನ್ನು ಎಕ್ಸ್ಟರ್ನಲ್ ಡಿವೈಸಸ್ನ ಅಟ್ಯಾಚ್ ಮಾಡಿದರೂ ಸಹ ಆ ಡಿವೈಸಸ್ಗೂ ಸಹ ಇದು ಅಟ್ಯಾಕ್ ಆಗುತ್ತದೆ. ಈಗ ಹೇಳಿರುವ ಎಲ್ಲ ಅಟ್ಯಾಕ್ಸ್ನ ತಪ್ಪಿಸಿಕೊಳ್ಳಲು ಒಂದೇ ಸೊಲ್ಯೂಷನ್ ಇದೆ, ಆದರೆ ಅದು ಒಂದು ಪೇಯ್ಡ್ ವರ್ಷನ್ ಆ್ಯಂಟಿವೈರಸ್. ನಮ್ಮ ಜನ ಹೇಗೆ ಅಂದರೆ 70-80 ಸಾವಿರ ಕೊಟ್ಟು ಕಂಪ್ಯೂಟರ್ಸ್ನ ಪರ್ಚೇಸ್ ಮಾಡ್ತಾರೆ, ಆದರೆ 100-200 ರೂಪಾಯಿ ಕೊಟ್ಟು ಆ್ಯಂಟಿವೈರಸ್ನ ಪರ್ಚೇಸ್ ಮಾಡೋದಕ್ಕೆ ಹಿಂದೇಟಾಗ್ತಾರೆ. ಇದರಿಂದ ಸಿಸ್ಟಮ್ ಕರಪ್ಟ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಆ್ಯಂಟಿವೈರಸ್ನ ನೀವು ಉಪಯೋಗಿಸಿದರೆ ನೀವು 50% ಈ ಅಟ್ಯಾಕ್ಸ್ನಿಂದ ಪಾರಾಗಬಹುದು, ಆದರೆ 100% ಅದು ನಿಮ್ಮ ಕೈನಲ್ಲಿಯೇ ಇದೆ. ನಿಮಗೆ ಗೊತ್ತಿಲ್ಲದ ವೆಬ್ಸೈಟ್ಗೆ ಹೋಗಿ ಗೊತ್ತಿಲ್ಲದ ಫೈಲ್ಸ್ನ ಇಲ್ಲ ಗೇಮ್ಸ್ನ ಡೌನ್ಲೋಡ್ ಮಾಡಬಾರದು. ಫ್ರೆಂಡ್ಸ್, ಈಗ ನೀವು ನೋಡಿರುವ 3 ಟೆಕ್ನಿಕ್ಸ್ ಹ್ಯಾಕಿಂಗಿಗೆ ಬೇಸಿಕ್ ಆಗಿ ಉಪಯೋಗಿಸುವ ಟೆಕ್ನಿಕ್ಸ್. ಮುಂದಿನ ವಿಡಿಯೋನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಹಾಗೆ ಮೇಜರ್ ಅಟ್ಯಾಕ್ಸ್, ಫಿಶಿಂಗ್ ಹಾಗೆ ಕ್ರ್ಯಾಕ್ ಜಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಹಾಗೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವ ತರಹದ ವಿಡಿಯೋಸ್ ಬೇಕು ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.